ವಾರ್ತೆಯಲ್ಲಿ ಪ್ರಮುಖವಾದಂತಹ ಸುದ್ದಿ. ಜಾಮೀನು ಪಡೆದು ಎಸ್ಕೇಪ್ ಆದ ಜೇಡ್ರಳ್ಳಿ ಕೃಷ್ಣಪ್ಪ. ಜೇಡ್ರಳ್ಳಿ ಕೃಷ್ಣಪ್ಪ ಕುರಿತಾದಂತಹ ಸ್ಟೋರಿ ಇದು. ಜೇಡ್ರಳ್ಳಿ ಕೃಷ್ಣಪ್ಪನಿಗಾಗಿ ಈಗ ಬ್ಯಾಡ್ರಳ್ಳಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. ಜಾಮೀನು ಸಿಗ್ತಾ ಇದ್ದಂತೆ ಈತ ಎಸ್ಕೇಪ್ ಆಗಿದ. ಜೇಡ್ರಳ್ಳಿ ಜಾಮೀನನ್ನ ಕೋರ್ಟ್ ರದ್ದುಪಡಿಸಿದೆ. ಜಮೀನು ವಿಚಾರವಾಗಿ ಒಂದು ಪ್ರಕರಣದಲ್ಲಿ ಜೇಡ್ರಳ್ಳಿ ಕೃಷ್ಣಪ್ಪ ಜಾಮೀನು ಪಡ್ಕೊಂಡು ಆ ನಂತರ ಎಸ್ಕೇಪ್ ಆಗ್ತಾರೆ. ಜೇಡ್ರಳ್ಳಿ ಬಂಧನಕ್ಕೆ ಈಗ ಬ್ಯಾಡ್ರಳ್ಳಿ ಪೊಲೀಸರು ಬಲೆ ಬೀಸಿದ್ದಾರೆ. ಪತ್ನಿ ಜೊತೆ ಎಸ್ಕೇಪ್ ಆಗಿದ್ದಾನೆ ಆರೋಪಿ. ಜೇಡ್ರಳ್ಳಿ ಕೃಷ್ಣಪ್ಪ ಆರ್ಆರ್ ನಗರದ ಮನೆ, ಕಚೇರಿ, ಮಾಗಡಿ ರಸ್ತೆಯಲ್ಲಿರುವಂತಹ ರೆಸಾರ್ಟ್ಗಳಲ್ಲಿ ಪೊಲೀಸರು ಶೋಧ ನಡೆಸಿದ್ದಾರೆ. ಜಮೀನು ವಿಚಾರಕ್ಕೆ ಬ್ಯಾಡ್ರಳ್ಳಿ ಪೊಲೀಸರು ಬಂಧಿಸಿದರು. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಜಮೀನು ಕಬಳಿಕೆ ಮಾಡಿದಂತಹ ಆರೋಪ ಜೇಡ್ರಳ್ಳಿ ಕೃಷ್ಣಪ್ಪನ ಮೇಲಿತ್ತು. ಜಮೀನು ಮಾಲೀಕರಿಗೆ ಪ್ರಾಣ ಬೆದರಿಕೆ ಒಡ್ಡಿದ್ರು ಜೇಡ್ರಳ್ಳಿ ಕೃಷ್ಣಪ್ಪ. ಜೇಡ್ರಳ್ಳಿ ಬಂಧಿಸಿ ಬಂಧನಕ್ಕೆ ಒಪ್ಪಿಸಿದ್ರು ಪೊಲೀಸರು. ಅದಾದ ನಂತರ ಜಾಮೀನು ಸಿಗ್ತಾ ಇದ್ದಂತೆ ಪತ್ನಿ ಜೊತೆ ಆರೋಪಿ ಜೇಡ್ರಳ್ಳಿ ಕೃಷ್ಣಪ್ಪ ಎಸ್ಕೇಪ್ ಆಗ್ತಾನೆ. ಆತನ ಮನೆ, ಕಚೇರಿ, ಮಾಗಡಿ ರಸ್ತೆಯ ರೆಸಾರ್ಟ್ಗಳಲ್ಲಿ ಶೋಧ ಕಾರ್ಯವನ್ನ ನಡೆಸಿದ್ದಾರೆ ಪೊಲೀಸರು. ಜೇಡ್ರಳ್ಳಿ ಮಧ್ಯಂತರ ಜಾಮೀನನ್ನ ರದ್ದು ಕೋರಿದ್ರು ಪೊಲೀಸರು. ಜಮೀನು ಮಾಲೀಕರಿಗೆ ಪ್ರಾಣ ಬೆದರಿಕೆ ಒಡ್ಡಿದ್ದ ಜೇಡ್ರಳ್ಳಿ ಕೃಷ್ಣಪ್ಪ. ಈಗ ಬ್ಯಾಡ್ರಳ್ಳಿ ಪೊಲೀಸರು ಜೇಡ್ರಳ್ಳಿ ಕೃಷ್ಣಪ್ಪನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಪ್ರಕರಣ ಏನು? ಜೊತೆಗೆ ಜಾಮೀನು ಸಿಗ್ತಾ ಇದ್ದಂತೆ ಜೇಡ್ರಳ್ಳಿ ಕೃಷ್ಣಪ್ಪ ತನ್ನ ಪತ್ನಿ ಜೊತೆ ನಾಪತ್ತೆಯಾಗಿತ್ತು. ಈಗ ಆತನ ಹುಡುಕಾಟ ಯಾವ ತರ ನಡೀತಾ ಇದೆ? ಖಂಡಿತ ಬೆಂಗಳೂರಿನ ಬ್ಯಾಡ್ರಳ್ಳಿ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಜಮೀನಿದೆ. ಆ ಜಮೀನು ನರಸಿಂಹಯ್ಯ ಅನ್ನೋರಿಗೆ ಸೇರಿರುತ್ತೆ. ಆ ನರಸಿಂಹಯ್ಯ ಅನ್ನೋ ಎಸ್ ಕಿರಣ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಜೇಡ್ರಳ್ಳಿ ಕೃಷ್ಣಪ್ಪ ಪ್ರಕರಣ ಇದು. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದಲ್ಲಿ ತಗಲಾಕೊಂಡಿದ್ದಂತಹ ಜೇಡ್ರಳ್ಳಿ ಕೃಷ್ಣಪ್ಪ ಬಂಧನ ಆಗಿತ್ತು. ಅದಾದ ನಂತರ ಜಾಮೀನು ಪಡೆದು ಹೊರಗಡೆ ಬಂದಂತಹ ಜೇಡ್ರಳ್ಳಿ ಕೃಷ್ಣಪ್ಪ ಈಗ ಎಸ್ಕೇಪ್ ಆಗಿದ್ದಾನೆ. ಆತನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕಿರಣ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಪ್ರಕರಣದ ಬಗ್ಗೆ ವಿವರಣೆಯನ್ನ ನೀಡೋದಾದ್ರೆ ಅದರ ಜೊತೆಗೆ ಆತನ ಹುಡುಕಾಟ ಈಗ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ಹಂತದಲ್ಲಿದೆ? ಬ್ಯಾಡ್ರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಜೇಡ್ರಳ್ಳಿ ಕೃಷ್ಣಪ್ಪ ಎಸ್ಕೇಪ್ ಆಗಿದ್ದು ಪೊಲೀಸರು ಜೇಡ್ರಳ್ಳಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.